ಬೆಳಗಾವಿನಲ್ಲಿ ನಡೀತಿರೋ ಅಧಿವೇಶನ ಇವತ್ತು ನಡೀಬೇಕಾದ ಅಧಿವೇಶನ ಇವತ್ತು ಸ್ಟಾರ್ಟ್ ಆಯಿತು. ಭಾಳ ಜನಕ್ಕೆ ಅಲ್ಲಿ ಸಂತಾಪ ಸೂಚಿಸಿದ್ರು. ಭೈರಪ್ಪನವರು, ನಟ ಧರ್ಮೇಂದ್ರ, HY ಮೇಟಿ, TJS ಜಾರ್ಜ್ ಪತ್ರಿಕೋದ್ಯಮಿ, ಪತ್ರಕರ್ತ, ಸಾಲುಮರದ ತಿಮ್ಮಕ್ಕ, ಹಾಸ್ಯನಟ ಉಮೇಶ್, IAS ಅಧಿಕಾರಿ ಮಹಾಂತೇಶ್ ಬಿಳಗಿ, RV ದೇವರಾಜ್ ಮಾಜಿ ಶಾಸಕರು ಎಲ್ಲರಿಗೂ ಮಾಡಿದ್ರು. ಚೀಫ್ ಮಿನಿಸ್ಟರ್ ಎಲ್ಲರೂ ಅವ್ರವ್ರಿಗೆ ಗೊತ್ತಿರೋರುಗಳ ಬಗ್ಗೆ ಎಲ್ಲ ಮಾತಾಡಿದ್ರು. ಸಾಲುಮರದ ತಿಮ್ಮಕ್ಕ ಇವರು 114 ವರ್ಷ ಬದುಕಿದರು. ಇವರು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕಿನವರು. ಅವರು ಪಾಪ ಮಕ್ಕಳಿರಲಿಲ್ಲ, ಮರಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ಸುಮಾರು 4,000 ಮರಗಿಡಗಳನ್ನು. ಇನ್ನು ಮೇಲ್ಮನೆಯಲ್ಲಿ ಇವತ್ತು ಹಲವು ಪ್ರಮುಖ ವಿಷಯಗಳ ಚರ್ಚೆ ಆಯಿತು. ಅನ್ನಭಾಗ್ಯ ಅಕ್ಕಿ ಬಗ್ಗೆ CT ರವಿ ಪ್ರಶ್ನೆಗೆ ಉತ್ತರಿಸಿರುವಂತಹ ಸಚಿವ ಮುನಿಯಪ್ಪ, ಅಕ್ರಮ ಸಾಗಾಟ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ, ಜನವರಿಯಿಂದ ಇಂದಿರಾ ಕಿಟ್ ಕೊಡುವುದಾಗಿ ಕೂಡ ಹೇಳಿದರು. ಯಾದಗಿರಿ ಅಕ್ರಮದ ಕೇಸ್ CIDಗೆ ಕೊಡಲಾಗಿದೆ ಅಂದರು. ಇನ್ನು ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಸರ್ಕಾರ ಮುಚ್ಚೋದಿಲ್ಲ ಅಂತ ಶಿಕ್ಷಣ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಅನುದಾನಿತ ಶಾಲೆಗಳಲ್ಲಿ ಖಾಲಿ ಶಿಕ್ಷಕರ ಹುದ್ದೆ ನೇಮಕಾತಿ ಮಾಡಿಕೊಳ್ಳುವುದಾಗಿಯೂ ಕೂಡ ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸೋ ಸ್ಪರ್ಧಾತ್ಮಕ ಪರೀಕ್ಷೆಗಳ ಶುಲ್ಕ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಚಿವ ಡಾಕ್ಟರ್ ಸುಧಾಕರ್ ತಿಳಿಸಿದ್ದಾರೆ. ಈ ಮಧ್ಯೆ ಬ್ಯಾಕ್ಟೀರಿಯಾ ಸೋಂಕು ಗಳಲೆ ರೋಗದಿಂದಾಗಿಯೇ ಬೆಳಗಾವಿಯ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ 31 ಕೃಷ್ಣ ಮೃಗಗಳ ಸಾವಾಗಿದೆ ಅಂತ ಅರಣ್ಯ ಸಚಿವರು ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು CIDಗೆ ಇದು ಮಾಡಿದ್ದೀವಿ. ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆಕ್ಷನ್ ಅಲ್ಲೇನೋ ಹೇಳಿದ್ದಾರೆ A1 A2 BJP ಪದಾಧಿಕಾರಿಗಳು ಅಂತ ಪ್ರಿಯಾಂಕ್ ಖರ್ಗೆ CT ರವಿಗೆ. ಪ್ರಿಯಾಂಕ್ ಖರ್ಗೆ ಒಂದಂತ ತಿಳ್ಕೋಬೇಕು, ವಂದಿಮಾಗದರು, ದುಷ್ಟರು, ಕಳ್ಳರು, ಕಚಡಗಳು, ದರೋಡೆಕೋರರು, ಭ್ರಷ್ಟರು, ಇಡಿಯಟ್ಗಳು, ಫೂಲ್ಗಳು ಎಲ್ಲರ ಪಕ್ಷದಲ್ಲೂ ಇದ್ದಾರೆ, ನಿಮ್ಮ ಪಕ್ಷನೂ ಸೇರಿ. ಯಾವ ಪಕ್ಷ ಅತೀತವಾಗೇನಿಲ್ಲ. ಅದು ಇನ್ನು ಶಾಲೆಗಳನ್ನು ಮುಚ್ಚಲ್ಲ ಆ್ಯಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಪಾಲಿಸಿಯಾಗಿ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಹೇಳಿಕೊಂಡು ಟೇಬಲ್ ಕುಟ್ಟಿಸ್ಕೊಳ್ಳೋದು ಸುಲಭ. ಯಾವ ಸುಖಕ್ಕೆ ತೆಗಿತೀರಿ 6 ಮಕ್ಕಳು 4 ಮಕ್ಕಳು ಈ ಸ್ಕೂಲಲ್ಲಿದ್ದಾಗ? ಏನು ಬಾಗಿಲು ತೆಗೆದು ಬಾಗಿಲು ಬೀಗ ಹಾಕ್ಕೊಂಡು ಹೋಗೋಕೆ ಟೀಚರ್ಗಳಿಗೆ ಸಂಬಳ ಕೊಡೋಕ್ಕೆ ಏನು ದರ್ದು ಬಿದ್ದಿದೆಯಾ ನಮಗಿಲ್ಲಿ? ಇಫ್ ಇಟ್ ಈಸ್ ನಾಟ್ ವಯಬಲ್ ನೀವು ಕ್ಲೋಸ್ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ಬರ್ತೀರಿ. ಇವತ್ತಲ್ಲ ನಾಳೆ ನೀವು ಬಂದೇ ಬರ್ತೀರಿ. ಎಲ್ಲೋಗ್ತೀರಿ? ಅದನ್ನ ಹೇಳ್ಕೋಬೇಕಾಗಿಲ್ಲ. ಚಾನ್ಸೇ ಇಲ್ಲ. ನೀವು ಸುಮ್ಮನೆ ನೇಮಕ ಮಾಡ್ತೀವಿ ಏನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ನೇಮಕ ಮಾಡೋದು ನೀವುಗಳು? ಯಾವ ನೆಕ್ಕಕ್ಕೆ? ವಿದ್ಯಾರ್ಥಿ ಬರಬೇಕಲ್ಲ, ವೆಯ್ಟ್ ಮಾಡಿ ಇನ್ನೊಂದು 4-5 ವರ್ಷ. ನೀವು ಬೇಕು ಬೀಗ ತೆಗೆಯೋಕೊಂಡು ಟೀಚರ್ ಬೇಕಾದ್ರೆ ಇಟ್ಕೋಬೋದು. ಬೆಳಗ್ಗೆ ಬೀಗ ತೆಗೆದು ಧೂಳು ಹೊಡೆದ್ಬಿಟ್ಟು ಮಧ್ಯಾಹ್ನ ಬೀಗ ಹಾಕೊಂಡು ಮನೆಗೆ ಹೋಗೋಕೆ ಬೇಕಾದ್ರೆ ಒಬ್ಬ ಇಟ್ಕೋಬೋದು. ಆ ಸಂಖ್ಯೆ ಮಕ್ಕಳು ಇರಲ್ಲ. ಚಳಿಗಾಲದ ಅಧಿವೇಶನದಲ್ಲಿ ಇವತ್ತಿನ ಶುರುವಾಗಿದೆ. ಕಬ್ಬು ಬೆಳೆಗಾರ ಸಮಸ್ಯೆ ಸೇರಿಯಲ್ಲ, ಸರ್ಕಾರ ವಿಫಲವಾಗಿದೆ ಅಂತ ನಾಳೆ ಏನೋ ರೈತರ ಜೊತೆ BJP ಪ್ರತಿಭಟನೆ ಮಾಡುತ್ತಂತೆ. DK ಶಿವಕುಮಾರು ಪ್ರತಿಭಟನೆಗೆ ವ್ಯಂಗ್ಯ ಆಡಿದಾರಂತೆ. ಶಿವಕುಮಾರ್ಗೆ ತಮಗೆ ಸಂಬಂಧಿಸಿದ ವಿಚಾರ ಬಿಟ್ಟು ಮಿಕ್ಕಿದ್ದೆಲ್ಲ ವ್ಯಂಗ್ಯ. ನಿಮ್ದಕ್ಕೆ ವ್ಯಂಗ್ಯ ಆಡಿದ್ರೆ ಹೆಂಗಿರುತ್ತೆ? ನಾಚಿಕೆ ಆಗಲ್ಲ. ಆಡ್ಲಿ ಫೈಟಿಂಗು ಈ CM DCM. ದಯಾದಿಗಳು, ಕೌರವ ಪಾಂಡವರ ಯುದ್ಧ ಇವ್ರದ್ದು. ದುರ್ಯೋಧನ ಅವರವರೇ ಬಡ್ದಾಡ್ಕೋತಿದ್ದಾರೆ ಅಂತ ವ್ಯಂಗ್ಯ ಆಡೋಕ್ಕಾಗಲ್ವಾ? ಎಷ್ಟೊತ್ತು ನಿಮ್ದಕ್ಕೆ ವ್ಯಂಗ್ಯ ಆಡಬಾರ್ದಾ? ಈಗ ನಿಮ್ಮ ನಡೀತಾ ಇರೋ ಡ್ರಾಮಾಗೆ ಅರೆ ಏನಕ್ಕೆ ವ್ಯಂಗ್ಯ ಆಡಬೇಕು? ನೀವು ಎತ್ತಿನ ಗಾಡಿನಲ್ಲಿ ವಿಧಾನಸೌಧಕ್ಕೆ ಬಂದಿದ್ರಲ್ಲ ಅವತ್ತು, ಅದು ವ್ಯಂಗ್ಯ ಅಲ್ವಾ? ಅದು ಶೋಕಿ ಅಲ್ವಾ? ಅದು ವೈ ಡು ಯು ಅಂಡರ್ ಎಸ್ಟಿಮೇಟ್ ಎನಿಬಡಿ? ನಿಮ್ಮ ಪಕ್ಷದವರು ಪಾರ್ಲಿಮೆಂಟ್ ಮುಂದೆ ದಿನ ಬೆಳಗಾದ್ರೆ ಒಳ್ಳೆ ಕಾಂಟ್ರಾಕ್ಟ್ ತಗೊಂಡಿರೋರ ಥರ ಹಿಂಗೆ ಪಟ್ಟಿ ಹಿಡ್ಕೊಂಡು ನಿಂತ್ಕೋತಿರಲ್ಲ, ಅದಕ್ಕೆ ವ್ಯಂಗ್ಯ ಆಡೋದು ಬೇಡವಾ? ನೀವು ಮಾಡೋವಾಗ ಚೆನ್ನಾಗಿರುತ್ತೆ. ನಾನು ಇಟ್ಸ್ ಎ ವೆರಿ ಅನ್ಫೇರ್ ಡೆಮೊಕ್ರೆಟಿಕ್ ಸ್ಟ್ಯಾಂಡ್ ಅದು. ರಾಜ್ಯದಲ್ಲಿ ಟಿಪ್ಪು ಜಯಂತಿ ಎದ್ದಿದೆಯಂತೆ. ಯಾರೋ MP MLA ಕೇಳ್ತಿದಂತೆ, ಮಾಡಪ್ಪ ಬೇಡ ಅಂದವ್ರು ಯಾರು? ದೀಪ ಹತ್ತಿಸ್ಬೇಡಿ ಅಂತ ಹೇಳುವಂತಹ DMK ಅಂತಹ ಸಹವರ್ತಿ ಪಕ್ಷ ಬ್ರದರ್ಸ್. ನಿಮಗೆ ಹಿಂದೂ ಅಂದರೆ ಮುಸ್ಲಿಂ ಅಂದರೆ ಕಾಂಗ್ರೆಸ್ ಅಂತ ಹೇಳುವ ಇನ್ನೊಂದು ನಿಮ್ಮದೇ ಮುಖ್ಯಮಂತ್ರಿ ಬ್ರದರ್ರೇ. ಇಷ್ಟೊಂದು ದೇವರುಗಳು ಇದ್ದಾರೆ, ಯಾಕೆ ಬೇಕು ಅನ್ನೋರು ಇದಿದ್ದಾಗ ಯಾರು ಬೇಡ ಅಂದವರು? ಬಸವ ತತ್ವದ ಪ್ರಪಂಚದ ವಿಶ್ವ ಪ್ರತಿಪಾದಕರಾಗಿರುವ ತಾವು ಮಾಡದೆ ಇನ್ಯಾರು ಮಾಡಬೇಕು ಸರ್? ಅಯ್ಯೋ ಮಾಡಿ. ಅಲ್ಲೇನೋ ಇವತ್ತೊಂದಷ್ಟು ಪೋಖ್ರಿ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಇವರು MES ಪುಂಡ್ರು ಪೊಲೀಸವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಅಷ್ಟೇ. ಇನ್ನೇಂದಿನಂತೆ ಅಲ್ಲೆಲ್ಲ ಅಸೆಂಬ್ಲಿನಲ್ಲಿ CM ಅಶೋಕ್ ಎಲ್ಲ ಎದುರು ಬದ್ರ ಆದ್ರಂತೆ. ಏನಪ್ಪ ಡ್ಯಾಶು ಅಂತ ಒಂದಷ್ಟು ಜೋಕ್ಸ್.
ಕಬ್ಬು ಬೆಳೆಗಾರರ ಸಮಸ್ಯೆ ತಾವು ನೋಡಿದ್ದೀರಿ. ರಾಜ್ಯ ಸರ್ಕಾರದ ಒಂದು ಧೋರಣೆ ಇದೆ, ಅಲಕ್ಷ್ಯ ಧೋರಣೆ. ಈ ಭಾಗದ ಕಬ್ಬು ಬೆಳೆಗಾರರ ಕೂಗೇನು ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರಕ್ಕೆ 35,000 ಕೋಟಿಗೂ ಹೆಚ್ಚು ಆದಾಯ ಕಬ್ಬು ಬೆಳೆಗಾರರಿಂದ ಬರ್ತಾ ಇದೆ. 65% ಅಷ್ಟು ಆದಾಯ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರಿಂದನೇ ಬರ್ತಾ ಇರುವಂತದ್ದು. ಇಷ್ಟಾದ್ರೂ ಸಹ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ, ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದವರು. ಮೆಕ್ಕೆಜೋಳದ ವಿಚಾರದಲ್ಲಿ, ಕಬ್ಬಿನ ವಿಚಾರದಲ್ಲಿ ಬಿಜೆಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಕೇಂದ್ರ ಸರ್ಕಾರದ ಪಾಲೇನಿದು? ಬೆಲೆ ತೀರ್ಮಾನ ಮಾಡೋರು ಯಾರು? ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸರ್ಕಾರದವ್ರ ಪಾಲೇನು ಎಲ್ಲ ಸರಿ. ಈಗ ಅದು ಯಾರೋ ಇವತ್ತು ಇಲ್ಲೆಲ್ಲ ನೋಡ್ತಾ ಇದ್ದೆ ನಾನು. ಇಲ್ಲಿಂದ ಇವತ್ತಿನವರೆಗೆ ಉತ್ತರ ಕರ್ನಾಟಕಕ್ಕೆ ಹೋಗಿರೋ ಫಂಡ್ಸ್ ಎಷ್ಟು? ಸ್ವಾತಂತ್ರ್ಯ ನಂತರ ಏನಾಗಿದೆ ಅಲ್ಲಿ ಕೆಲಸ? ಯಾಕೆ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಘನತೆವೆತ್ತ ನಾಯಕರುಗಳೆಲ್ಲ, ನಿಮ್ಮ ದೊಡ್ಡ ದೊಡ್ಡ ನಾಯಕರು ಇವತ್ತು ಯಾರ್ಯಾರು ಅಂತ ಕರ್ಸ್ಕೊತಿದ್ದೀರಿ, ಎಲ್ಲ ಅಲ್ಲಿಂದಾನೇ ಬಂದಿದ್ದೀರಲ್ಲ, ಯಾಕೆ ಒಬ್ಬರು ಉತ್ತರ ಕೊಡಲ್ಲ? ಯಾಕೆ ಆ ಪರಿಸ್ಥಿತಿ ಹಂಗಿದೆಯಂತೆ ಇನ್ನೂ ಅಲ್ಲಿ? ಅದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡಬೇಕು. ಯಾರು ಕೇಳಿ ನೋಡೋಣ, ಉತ್ತರ ಕೊಡಲ್ಲ. ನೀವು ನಾನು ಹೇಳಿದ್ದೆ ಕರೆಕ್ಟು, ಉಳಿದಿದ್ದೆಲ್ಲ ರಾಂಗ್ ಅನ್ನೋ ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ನಾಳೆ CM ಆದರೂ ಕಷ್ಟ ಆಗುತ್ತೆ. ಅಷ್ಟು ಸುಲಭ ಅಲ್ಲ ಅದು. ಇಫ್ ಯು ಥಿಂಕ್ ನಾನು ಬುಲ್ಡೌಸ್ ಮಾಡ್ಬಿಡ್ತೀನಿ, ತುಳುವಾಕ್ಬಿಡ್ತೀನಿ, ವಾಸ್ಕಾಕ್ಬಿಡ್ತೀನಿ, ಅವೆಲ್ಲ ಆಗಲ್ಲ. ಪ್ರಶ್ನೆ ಹಾಗೆಲ್ಲ ಆಗಲ್ಲ, ನೆನಪಿಟ್ಕೊಳ್ಳಿ. ಇನ್ನು ಮೇಲ್ಮನೆ ಸಿಬ್ಬಂದಿ ನೇಮಕಾತಿ ಅಕ್ರಮ ಆರೋಪ ವಿಚಾರವಾಗಿ ಮೇಲ್ಮನೆ ಸಭಾಪತಿ ಬಸವರಾಜ ಹೊರಟ್ಟಿ ಹಾಗೂ ನಾಗರಾಜ್ ಯಾದವ್ ನಡುವೆ ಮಾತಿಗೆ ಮಾತು ಬೆಳೀತು. ನಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅನ್ನೋದನ್ನ ಸಾಬೀತು ಮಾಡಿದ್ರೆ ಒಂದು ಕ್ಷಣ ಇರಲ್ಲ, ರಾಜೀನಾಮೆ ಕೊಡ್ತೀನಿ, ನನ್ನ ಭ್ರಷ್ಟಾಚಾರ ಆರೋಪ ಸಾಬೀತು ಮಾಡಲು ಆಗಿಲ್ಲ, ಅವನು ಹೇಳಿ ಅಂತ ಹೊರಟ್ಟಿ ಕಿಡಿಕಾರಿದ್ರು. ನನಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ, ನಾನೆಲ್ಲ ದಾಖಲೆಗಳನ್ನು ಸದನದ ಮುಂದೆ ಇಡ್ತೀನಿ ಅಂತ ನಾಗರಾಜ್ ಯಾದವ್ ಪಬ್ಲಿಕ್ ಟಿವಿ ಮುಂದೆ ಹೇಳಿದರು. ಇವತ್ತಿನವರೆಗೂ ಒಂದೇ ಒಂದು ಪೈಸಾ ಭ್ರಷ್ಟಾಚಾರ ಆಗೈತೆ ಅಂತ ಪ್ರೂವ್ ಮಾಡಿದರೆ ಈ ಸ್ಥಾನದಲ್ಲಿ 1 ನಿಮಿಷ ನಿಲ್ಲುವುದು. ನಾನು 1 ನಿಮಿಷ ಮಾತನಾಡಿದಂಥ ವ್ಯಕ್ತಿ ಕೊಡ್ಲಿಕ್ಕಂದ್ರೆ ನಾವು ಹೇಳಿ ಅಂತ ನಾನು 45 ವರ್ಷ ಆಯ್ತು. 18 ಮಂದಿ ಮುಖ್ಯಮಂತ್ರಿಗಳು ನೋಡಿ, 12 ಮಂದಿ ಸಭಾಪತಿಗಳು ನೋಡಿನಿ. ನಮ್ಮ ವಿಧಾನ ಪರಿಷತ್ ನೇಮಗಳು, ಆ ನೇಮದ ಪ್ರಕಾರ ಹೋಗ್ತೀನಿ ನಾನು. 100% ದಾಖಲೆಗಳಿದೆ. ಅವ್ರು ಯಾರನ್ನ ಹೇಳಿ ಅಂತ ಹೇಳ್ತಾರೆ, ಅವ್ರು ಹೇಳಿ ಅಲ್ಲ ಅನ್ನೋದಾದ್ರೆ ಚರ್ಚೆಗೆ ಅವಕಾಶ ಕೊಡ್ಲಿಕ್ಕೆ ಕೇಳಿ ಇರ್ತಕ್ಕಂಥವ್ರು ಬಿಜೆಪಿಯ ಸಭಾಪತಿ. ಹಂಗೆ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ. ನಾಗರಾಜ್ ಯಾದವ್ ಭ್ರಷ್ಟ ಅಂದ್ಬಿಡೋದು. ಭ್ರಷ್ಟ ಅಲ್ಲ ಅಂತ ಹಾಗಾದ್ರೆ ಚರ್ಚೆ ಕೊಡ್ಲಿ. ಅಲ್ಲಿ ಚರ್ಚೆನಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು. ಬಿಕಾಸ್ ನೀವು ನಾಳೆ ಕೇಸ್ ಗೀಸ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗಾಗಲ್ಲ. ಇಫ್ ಯು ಹ್ಯಾವ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಟು ರಿಲೀಸ್ ಇಟ್ ಟು ಪ್ರಾಪರ್ ಅಥಾರಿಟೀಸ್. ಅದನ್ನು ಸುಮ್ಮನೆ ಭಾಷಣ ಬಿಗಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ಮಾತಿಗೆ ಮುಂಚೆ ದಾಖಲೆ ಇದೆ ಅನ್ನೋದು ಅಷ್ಟೇ. ನೀವು ಇದ್ರ ಬಿಡಬೇಕಾ ದಾಖಲೆಗಳನ್ನು? ಸುಮ್ಮನೆ ಬೇಡ, ಚರ್ಚೆಗೆ ಅವಕಾಶ ಕೊಡಲಿ. ಸಿದ್ದರಾಮಯ್ಯ ಭ್ರಷ್ಟಾಚಾರಿಗಳ ಪಿತಾಮಹ ಅಂದ್ಬಿಡೋದು ಸುಮ್ಮನೆ ಇದಕ್ಕಿದಂತೆ. ಎಲ್ಲ ಯಾರು ಚರ್ಚೆಗೆ ಅವಕಾಶ ಕೊಡಲಿ ಅಲ್ಲಿಗೆ ತಗೊಂಡೋಗಿ ಎಲ್ಲ ಅನ್ನೋದು ಹಂಗಾಗತ್ತಾ? 20 ಯಾವುದೋ ಚುನಾವಣಾ ಸಂಬಂಧದಲ್ಲಿ ಸಿದ್ದರಾಮಯ್ಯ ಪ್ರಿಯಾಂಕ್ ಖರ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಆಮಿಷ ಒಡ್ಡಿ ಇವರೆಲ್ಲ ಗೆದ್ದಿದ್ದಾರೆ ಅಂತ ಒಂದು ಕೇಸು ಮೈಸೂರಿನ ವರ್ಣಾ ಹೋಬಳಿಯವರು ಹಾಕಿದ್ದಿದ್ದು ಹೈಕೋರ್ಟಲ್ಲಿ ವಜಾ ಆಯಿತು. ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟು ವಿಚಾರಣೆ ಮಾಡೋದಕ್ಕೆ ಮೊದಲು ನೋಟಿಸನ್ನು ಕೊಟ್ಟಿದೆ ಅಂತ ಕಾಣಿಸ್ತಾ ಇದೆ. ಇದು ವರ್ಣಾ ಮತ್ತು ಚಿತ್ತಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಉತ್ತರ ಕೊಡ್ತಾರೆ ಗ್ಯಾರಂಟಿ. ಕೊಟ್ಟ ಮೇಲೆ ಕೋರ್ಟ್ ಏನು ತನ್ನ ಆಲಿಸಿ ಒಂದು ತೀರ್ಮಾನವನ್ನು ಕೊಡುತ್ತೆ.